ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರತ ಡೆಡ್ಲಿ ವಾರ್ನಿಂಗ್ ಅನ್ನು ರವಾನಿಸಿದೆ. ಮತ್ತೊಂದು ಕಾರ್ಯಾಚರಣೆಗೆ ಭಾರತ ಸೇನೆ ಸಿದ್ಧವಾಗಿದೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದೆ. ಈಗ ಕೊನೆಯ ಮಾತು ಅಂತ ಉಲ್ಲೇಖಿಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಭಾರತದ ಎಲ್ಲ ವಾಯುನೆಲೆಗಳು ಕಾರ್ಯಾಚರಣೆಗೆ ರೆಡಿಯಾಗಿದ್ದಾವೆ. ಪಾಕಿಸ್ತಾನಕ್ಕೆ ಕೌಂಟರ್ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಪಾಕಿಸ್ತಾನಕ್ಕೆ ನೇರವಾಗಿ ಭಾರತೀಯ ಸೇನೆ ವಾರ್ನಿಂಗ್ ಕೊಟ್ಟಿದೆ. ಈಗ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರತ ಡೆಡ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಆಪರೇಷನ್ ಸಿಂಧೂರದ ವಿಡಿಯೋವನ್ನ ಸೇನೆ ಬಿಡುಗಡೆ ಮಾಡ್ತು. ಪ್ರೆಸ್ ಮೀಟ್ಗೂ ಮುನ್ನ ರೋಚಕ ವಿಡಿಯೋವನ್ನ ಪ್ಲೇ ಮಾಡ್ತು. ಅಂದ್ರೆ ಮೊದಲು ದಾಳಿ ಮಾಡಿದಂತ ಪ್ರದೇಶಗಳು ಯಾವ ರೀತಿಯಾಗಿದ್ವು, ದಾಳಿಗೂ ಮುನ್ನ ಮತ್ತು ದಾಳಿಗೂ ನಂತರದ ವಿಡಿಯೋಗಳು ಅಂದ್ರೆ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದರ ಬಗ್ಗೆ ವಿಡಿಯೋ ಪ್ಲೇ ಮಾಡಲಾಯಿತು. ಮೇ 7 ಉಗ್ರರ ನೆಲೆಗಳ ಮೇಲೆ ಮಾತ್ರ ದಾಳಿಯನ್ನ ಮಾಡಿದ್ವಿ. ನಮ್ಮ ಹೋರಾಟ ಉಗ್ರರ ವಿರುದ್ಧ ಮಾತ್ರ ಇತ್ತು. ಉಗ್ರರಿಗೆ ಪಾಕಿಸ್ತಾನ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಹೇಳಿ ಏರ್ ಮಾರ್ಷಲ್ ಎಕೆ ಭಾರತಿ ಅವರು ಹೇಳ್ತಾರೆ. ಇಡೀ ಜಗತ್ತಿಗೆ ಗೊತ್ತಿರುವಂತಹ ಸತ್ಯವನ್ನ ಹೇಳ್ತಾರೆ. ಮತ್ತೊಮ್ಮೆ ಉಗ್ರರಿಗೆ ಕುಮ್ಮಕ್ಕು ನೀಡ್ತಾ ಇರೋದು ಬೇರೆ ಯಾರು ಅಲ್ಲ, ಅದು ಪಾಕಿಸ್ತಾನ ಅಂತ ಹೇಳಿ. ಇದೆಲ್ಲ ಹೇಳಿದ ನಂತರ ಭಾರತದ ಎಲ್ಲ ವಾಯು ನೆಲೆಗಳು ಕಾರ್ಯಾಚರಣೆಗೆ ರೆಡಿ ಆಗಿದ್ದಾವೆ. ಎನಿ ಟೈಮ್ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಪಾಕಿಸ್ತಾನಕ್ಕೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದೆ ಈಗ ಭಾರತೀಯ ಸೇನೆ. ಡೆಡ್ಲಿ ವಾರ್ನಿಂಗ್ ಇದು, ಲಾಸ್ಟ್ ವಾರ್ನಿಂಗ್ ಅಂತ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಸೇನಾಧಿಕಾರಿಗಳು. ಮತ್ತೊಂದು ಕಾರ್ಯಾಚರಣೆಗೆ ಭಾರತ ಸೇನೆ ಸಿದ್ಧವಾಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿರೋದು. ಕೊನೆಯ ಮಾತಿದು ಅನ್ನೋ ಮುಖೇನ ಇಲ್ಲಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಪದೇ ಹೇಳೋದಕ್ಕಾಗಲ್ಲ, ಇದು ಕೊನೆಯ ಮಾತು, ಲಾಸ್ಟ್ ವಾರ್ನಿಂಗ್ ಇದು ಅನ್ನೋ ನಿಟ್ಟಿನಲ್ಲಿ ನೇರವಾಗಿನೇ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಮ್ಮ ಸೇನಾಧಿಕಾರಿಗಳು. ಕೊನೆಯ ಮಾತು, ಇನ್ನು ಮುಂದೆ ಮಾತಾಡೋದಿಲ್ಲ, ಸರಿಯಾಗಿ ಬುದ್ಧಿ ಕಲಿಸೋದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಂಗಿದೆ. ಈಗ ಬಹಳ ಪ್ರಮುಖವಾಗಿ ಉಗ್ರರಿಗೆ ಪಾಕಿಸ್ತಾನವೇ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏರ್ ಮಾರ್ಷಲ್ ಎಕೆ ಭಾರತಿ ಅವರು ಮಾತನಾಡಿದರು. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ತಡೆದಿದ್ದೇವೆ. ಏನ್ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಕೊಚ್ಕೊಳ್ತಾ ಇದೆಯಲ್ಲ, ಸುಳ್ಳು ಹೇಳಿಕೆ ಮುಖೇನ ನಾವು ಈ ಯುದ್ಧವನ್ನ ಗೆದ್ದು ಬಿಟ್ವಿ, ಭಾರತದ ಸೇನಾ ನೆಲೆಗಳನ್ನ ಉಡಿಸ್ ಮಾಡಿಬಿಟ್ಟಿದೀವಿ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಏನು ಕೊಚ್ಕೊಳ್ತಾ ಇದೆಯಲ್ಲ, ಅದಕ್ಕೆ ಇಲ್ಲಿ ಉತ್ತರವನ್ನ ಕೊಟ್ಟಿರೋದು ಏರ್ ಮಾರ್ಷಲ್ ಎಕೆ ಭಾರತಿ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ದಿಲೀಪ್, ಈ ಒಂದು ಡಿಜಿಎಂ ಸುದ್ದಿಗೋಷ್ಠಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಬಹಳ ಸ್ಪಷ್ಟ, ಇನ್ನು ಮುಂದೆ ಮಾತುಕತೆ ಏನೂ ಇಲ್ಲ, ಮಾತಾಡೋದಿಲ್ಲ, ಇನ್ನು ಮುಂದೆ ಡೈರೆಕ್ಟ್ ಆಗಿ ದಾಳಿನೇ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು. ಹೌದು ರಾಮ್, ಏನಂದರೆ ಇವತ್ತು ಏನೊಂದು DGMOಗಳ ಸಭೆ ಇದೆ ಇವತ್ತು ಸಂಜೆ 5 ಗಂಟೆಗೆ. ಈ ಸಭೆಗೆ ಮುನ್ನ ಈ ಸುದ್ದಿಗೋಷ್ಠಿ ಏನು ನಡೆಸ್ತಾ ಇದ್ದಾರೆ, ಈ ಸುದ್ದಿಗೋಷ್ಠಿಯ ಉದ್ದೇಶ ಏನು, ಮತ್ತು ಈ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಮಾಹಿತಿ ಹೊರಬರ್ಬೋದು, ಆ ಒಂದು ಕುತೂಹಲದಲ್ಲಿ ಇಡೀ ದೇಶದ ಜನತೆ ಇತ್ತು. ಮತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸೋ ಉದ್ದೇಶ ಏನು ಅಂತ ನೋಡಿದ್ರೆ, ಪಾಕಿಸ್ತಾನದ ಎಲ್ಲ ಸುಳ್ಳು ಸುದ್ದಿಗಳಿಗೆ, ಪಾಕಿಸ್ತಾನದ ಎಲ್ಲ ಪ್ರಾಪಗಾಂಡಾಗಳಿಗೆ ಉತ್ತರ ಕೊಡೋ ರೀತಿಯಲ್ಲಿತ್ತು. ಏನಂದರೆ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಆದಿಯಾಗಿ ಹಲವರು ಭಾರತದ ವಿರುದ್ಧ ನಾವು ಮೇಲುಗೈ ಸಾಧಿಸ್ಬಿಟ್ವಿ, ಕದನ ವಿರಾಮಕ್ಕೆ ಅಮೆರಿಕ ಹೇಳಿದ ತಕ್ಷಣ ಭಾರತ ಮಂಡಿ ಊರ್ಬಿಡ್ತು ಅಂತೆಲ್ಲನೂ ಒಂದು ವದಂತಿ ಹಬ್ಬಿಸಿದ್ರು, ಸುಳ್ಳು ಸಂಭ್ರಮಾಚರಣೆ ಮಾಡಿದರು. ತನ್ನ ದೇಶದ ಜನಕ್ಕೆ ಸುಳ್ಳು ಹೇಳ್ಕೊಂಡು ತನ್ನ ದೇಶದ ಜನ ನಾವೇನೋ ಗೆದ್ದುಬಿಟ್ವಿ ಅಂತ ಪಟಾಕಿ ಸಿಡಿಸೋ ಥರ ಎಲ್ಲ ಮಾಡಿದರು. ಆ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದೆ ಇವತ್ತು ಭಾರತೀಯ ಸೇನೆ, ಅದು ಪ್ರತಿಯೊಂದಕ್ಕೂ ಸಾಕ್ಷಿಗಳ ಸಮೇತ. ಇತ್ತೀಚೆಗೆ ಪಾಕಿಸ್ತಾನ ಸೇನೆ ಕೂಡ ಇದೇ ರೀತಿಯಾದಂಥ ಒಂದು ಸುದ್ದಿಗೋಷ್ಠಿ ನಡೆಸಿತ್ತು. ಆವಾಗ ನಾವು ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದುಳಿಸ್ಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಹೇಳಿದ್ರು. ಹೌದಾ, ಸಾಕ್ಷಿ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಎಲ್ಲಿ ಬೇಕಾದರೂ ಸಿಗುತ್ತೆ ಅಂತ. ಅಂದರೆ ಪಾಕಿಸ್ತಾನದ ಸೇನೆಗೆ ಸಾಕ್ಷಿ ಎಲ್ಲಿ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ. ಅದೇ ಭಾರತೀಯ ಸೇನೆಗೆ ಸಾಕ್ಷಿ ಎಲ್ಲಿ ಅಂತ ಕೇಳಿದ್ರೆ ಉಪಗ್ರಹ ಆಧಾರಿತ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಭಾರತ ಸಾಕ್ಷ್ಯವನ್ನು ಕೊಡ್ತಿದೆ. ಈ ಮೂಲಕ ಭಾರತ ಒಂದು ಪ್ರೊಫೆಷನಲ್ ಸೇನೆ, ಒಂದು ವೃತ್ತಿಪರ ಸೇನೆ ನಮ್ಮದು ಅನ್ನೋದನ್ನು
ಭಾರತ ಸಾಬೀತು ಮಾಡ್ತಾ ಇದೆ. ಜೊತೆಗೆ ಇವತ್ತಿನ DGMOಗಳ ಸಭೆ ಏನಿದೆ ಸಂಜೆ 5 ಗಂಟೆಗೆ, ಅದಕ್ಕಿಂತ ಮುಂಚೆ ಭಾರತ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದೆ. ನಮ್ಮ ಸಮರ ಏನಿದ್ರು ಉಗ್ರರ ವಿರುದ್ಧ, ನಾವು ದಾಳಿ ಮಾಡಿದ್ದು ಉಗ್ರ ನೆಲೆಗಳ ಮೇಲೆ, ಆದರೆ ಪಾಕಿಸ್ತಾನ ಸೇನೆ ನಮ್ಮ ವಿರುದ್ಧ ಪ್ರತೀಕಾರದ ದಾಳಿ ನಡೆಸಿತು. ಅದು ಕೂಡ ಸೇನಾ ನೆಲೆಗಳು ಮಾತ್ರ ಅಲ್ಲ, ಜನವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿತು. ಆ ಕಾರಣದಿಂದಾಗಿ ನಾವು ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೂ ದಾಳಿ ನಡೆಸಬೇಕಾಯಿತು. ಇಲ್ಲ ಅಂತ ಹೇಳಿದರೆ ನಾವು ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಮಾತ್ರ ಗುರಿಯಾಗಿಸ್ತಿದ್ವಿ ಅಂತ ಹೇಳಿದೆ ಭಾರತ. ಜೊತೆಯಲ್ಲೇ ಭಾರತ ಯಾವೆಲ್ಲ ರೀತಿ ಸರ್ವಸನ್ನದ್ಧವಾಗಿದೆ ಅಂತ ಅಂದರೆ, ಇತ್ತೀಚಿನ ಯಾವ ಸುದ್ದಿಗೋಷ್ಠಿಯಲ್ಲೂ ಭಾರತದ ವಾಯುರಕ್ಷಣಾ ವ್ಯವಸ್ಥೆಯ ಹೆಸರುಗಳನ್ನು ಹೇಳಿರಲಿಲ್ಲ. ಇದೇ ಮೊದಲ ಬಾರಿಗೆ ಭಾರತದ ವಾಯುರಕ್ಷಣಾ ವ್ಯವಸ್ಥೆ ಆಕಾಶ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲೇ ನಾವು ಯಾವೆಲ್ಲ ಉಪಕರಣಗಳನ್ನು ಬಳಸಿದ್ದೀವಿ, ಯಾವೆಲ್ಲ ರಾಡಾರ್ಗಳನ್ನು ಇದು ಮಾಡಿದ್ದೀವಿ, ಮತ್ತು ನಮ್ಮ ವಾಯುರಕ್ಷಣಾ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ, ಅದೊಂದು ಸಂಕೀರ್ಣ ವ್ಯವಸ್ಥೆಯನ್ನು ವಿವರಿಸಿದ್ದಾರೆ. ಹಾಗೆ ನೋಡಿದ್ರೆ ಭಾರತದ ವಾಯುರಕ್ಷಣಾ ವ್ಯವಸ್ಥೆ ಬಗ್ಗೆ ಇಷ್ಟು ಡೀಟೇಲ್ ಆಗಿ ವಿವರಣೆ ಸೇನೆ ಕಡೆಯಿಂದ ಇದೇ ಮೊದಲ ಬಾರಿಗೆ ಬಂದಿದೆ. ಯಾವುದೇ ಸೇನೆ ತನ್ನ ವಾಯುರಕ್ಷಣಾ ವ್ಯವಸ್ಥೆ ಬಗ್ಗೆ ಇಷ್ಟು ಹೇಳ್ತಿದೆ ಅಂದರೆ ಅದಕ್ಕೆ ಕಾರಣ ಏನಿರುತ್ತೆ ಅಂದರೆ, ಶತ್ರು ರಾಷ್ಟ್ರದವರು ಹರಡಿರುವಂಥ ಸುಳ್ಳು ಸುದ್ದಿಗಳು. ಆ ಸುಳ್ಳು ಸುದ್ದಿಗಳಿಗೆ ತಕ್ಕ ತಿರುಗೇಟನ್ನು ಸಾಕ್ಷ್ಯಾಧಾರಗಳ ಮೂಲಕ ಕೊಡೋ ಕೆಲಸ ಭಾರತೀಯ ಸೇನೆ ಮಾಡಿದೆ. ಕೊನೆಯಲ್ಲಿ ಭಾರತೀಯ ಸೇನೆ ಹೇಳಿದ್ದಿಷ್ಟೇ, ನಾವು ರಕ್ಷಣೆಗೂ ಬದ್ಧ ಮತ್ತು ದಾಳಿಗೂ ಸನ್ನದ್ಧ, ಎರಡೂ ಮಾತುಗಳನ್ನು ಭಾರತೀಯ ಸೇನೆ ಹೇಳಿದೆ. ಆಯ್ಕೆ ಈಗ ಪಾಕಿಸ್ತಾನ ಎದುರುಗಡೆ ಇದ್ದಾರೆ. ದಿಲೀಪ್, ಇನ್ನೊಂದು ವಿಚಾರ ಅಂತ ಅಂದರೆ ಭಾಳ ಪ್ರಮುಖವಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಆರಂಭದಿಂದಲೂ ಚೀನಾ 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 ಅಂತ ಕೇಳ್ಪಟ್ವಿ ನಾವು. ಬಿಕಾಸ್ ಚೀನಾ ನಿರ್ಮಿತ ಕ್ಷಿಪಣಿಗಳು, ಅದರಿಂದ ದಾಳಿ ಮಾಡ್ತು ಪಾಕಿಸ್ತಾನ. ಆ ಚೀನಾ ನಿರ್ಮಿತ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಭಾರತ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಅನ್ನೋ ನಿಟ್ಟಿನಲ್ಲಿ ಚೀನಾಕ್ಕೂ ಕೂಡ ಇಲ್ಲಿ ಟಕ್ಕರ್ ಕೊಡ್ತಾ ಅಂತ ಹೇಳ್ಬೋದಾ? ಖಂಡಿತ. ಏನಾಗುತ್ತೆ ಅಂದರೆ ರಾಮ್, ಇಲ್ಲಿ ಕೇವಲ ರಕ್ಷಣೆ ವಿಚಾರ ಬಂದಾಗ, ರಕ್ಷಣಾ ತಂತ್ರಜ್ಞಾನ ಉಪಕರಣಗಳ ವಿಚಾರ ಬಂದಾಗ ಇಲ್ಲಿ ಬಿಸ್ನೆಸ್ ಇಂಟ್ರೆಸ್ಟ್ ಕೂಡ ಇರುತ್ತೆ. ಏನಂದರೆ, ಭಾರತದ ಆಕಾಶ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಬಗ್ಗೆ ಸೇನೆ ಇಷ್ಟು ಸಮಗ್ರ ವಿವರಣೆ ಕೊಟ್ಟ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ದೇಶೀಯ ಒಂದು ಉತ್ಪಾದನೆ ಏನಿದೆ, ತಂತ್ರಜ್ಞಾನ ಏನಿದೆ, ಆಕಾಶ್, ಇದಕ್ಕೆ ವಿಶ್ವ ಮಟ್ಟದಲ್ಲಿ ಬೇಡಿಕೆ ಶುರುವಾಗುತ್ತೆ. ಏನೊಂದು ಇಸ್ರೇಲ್ ಬಳಿ ಐರನ್ ಡೋಮ್ ಇದೆ, ಅದಕ್ಕೆ ಯಾವ ರೀತಿ ಒಂದು ಹೈಪ್ ಕ್ರಿಯೇಟ್ ಆಗಿದೆ, ಆ ಥರ ಒಂದು ಹೈಪ್ ಇವಾಗ ಆಕಾಶ್ ಬಗ್ಗೆ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಚೀನಾ, ನೀವೇನು ಹೇಳಿದ್ರಿ ಚೀನಾ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡಿದ್ರು ಅಂತ, ಇಲ್ಲಿ ಚೀನಾಗೂ ಟಾಂಗ್ ಇದೆ. ಏನಂದರೆ, ಚೀನಾದ ವಾಯುರಕ್ಷಣಾ ವ್ಯವಸ್ಥೆ ವಿಫಲವಾಗಿದೆ. ಈ ಮೂಲಕ ಏನಾಗುತ್ತೆ, ಚೀನಾದ ಆ ಒಂದು ಉತ್ಪನ್ನ ತಯಾರಿಸಿದ ಕಂಪನಿಯ ಶೇರ್ಗಳು ಪಾತಾಳಕ್ಕೆ ಬೀಳುತ್ತೆ. ಇದೇ ಕಾರಣಕ್ಕಾಗಿ ಚೀನಾ ಕೂಡ ಪಾಕಿಸ್ತಾನಕ್ಕೆ ಒಂದು ಸಮನ್ಸ್ ಜಾರಿ ಮಾಡಿದೆ. ನೀವು ನಮ್ಮ ಉಪಕರಣಗಳನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಮುಖಭಂಗ ಮಾಡಿದ್ದೀರಾ ಅಂತ. ಅಂದರೆ ಚೀನಾದಿಂದ ಏನು ಆರ್ಬಿಟ್ಟ ಕ್ಷಿಪಣಿಗಳಿರ್ಬೋದು, ಡ್ರೋನ್ಗಳಿರ್ಬೋದು, ಅದು ನೆಲ ಕಚ್ಚಿವೆ. ಜೊತೆಗೆ ಚೀನಾದ ವಾಯುರಕ್ಷಣಾ ವ್ಯವಸ್ಥೆ ಏನಿದೆ HQ-9, ಅದು ಕೂಡ ಇದು ನೆಲ ಕಚ್ಚಿದೆ. ಅದು ಕೂಡ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗಿಲ್ಲ. ಹಾಗಾಗಿ ಚೀನಾದ ಏನೊಂದು ಈ ರಕ್ಷಣಾ ಉತ್ಪನ್ನಗಳಿದ್ದಾವೆ ಅದಕ್ಕೆ ಬೇಡಿಕೆ ಕುಸಿಯುತ್ತೆ. ಭಾರತದ ರಕ್ಷಣಾ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಇಲ್ಲಿ ಒಂದು ಬಿಸ್ನೆಸ್ ಇಂಟ್ರೆಸ್ಟೂ ಇದೆ, ಜೊತೆಗೆ ನಾವು ಎಲ್ಲ ರೀತಿಯಲ್ಲಿ ಸನ್ನದ್ಧ ಅಂತ ಹೇಳೋದು ಇದೆ. ಈ ಒಂದು ಸೇನೆ ಇವತ್ತು ಸುದ್ದಿಗೋಷ್ಠಿ ಏನಿದೆ ಅದನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಬಹುದಾಗಿದೆ ರಾಮ್. ಎಸ್, ಇನ್ನೊಂದು ದಿಲೀಪ್, ಭಾಳ ಪ್ರಮುಖವಾಗಿ ಭಾರತದ ರೋಬೋಸ್ಟ್ ಸಿಸ್ಟಮ್ನಿಂದ ತಡೆ ಹಿಡಿದ್ವಿ, ಅಥವಾ ಕ್ಷಿಪಣಿಗಳ ದಾಳಿಯನ್ನು ನಾವು ಯಶಸ್ವಿಯಾಗಿ ತಡೆ ಹಿಡಿದ್ವಿ ಭಾರತದ ರೋಬೋಸ್ಟ್ ಸಿಸ್ಟಮ್ನಿಂದ ಅಂತ ಹೇಳಿ ನಮ್ಮ ಸೇನಾಧಿಕಾರಿಗಳು ಹೇಳ್ತಾ ಇದ್ರು. ಏನಿದು ರೋಬೋಸ್ಟ್ ಸಿಸ್ಟಮ್? ಈಗ ನೋಡಿ ರಾಮ್, ಯಾವುದೇ ಒಂದು ದೇಶಕ್ಕೆ ಹಲವು ಹಂತದ ವಾಯುರಕ್ಷಣಾ ವ್ಯವಸ್ಥೆಗಳು ಬೇಕಾಗುತ್ತೆ. ಇದೇ ಕೆಲಸವನ್ನು ಇಸ್ರೇಲ್ ಕೂಡ ಮಾಡಿದೆ. ಇಸ್ರೇಲ್ ಬಳಿ ಕೇವಲ ಐರನ್ ಡೋಮ್ ಮಾತ್ರ ಅಲ್ಲ, ಆ್ಯರೋ ಅಂತ ಮತ್ತೊಂದು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ. ಏನಕ್ಕೆ ಈ ಒಂದು ಮಲ್ಟಿಪಲ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇರುತ್ತೆ, ವಾಯುರಕ್ಷಣಾ ವ್ಯವಸ್ಥೆ ಇರುತ್ತೆ ಅಂದರೆ, ಹಲವು ರೀತಿಯ ದಾಳಿಗಳನ್ನು ಏಕಕಾಲದಲ್ಲಿ ತಡೆಯುವಂಥ ಸಾಮರ್ಥ್ಯ ಬೇಕಿದೆ ಇವತ್ತಿನ ಹೊಸ ಯುಗದ ಯುದ್ಧದಲ್ಲಿ. ಏನಂದರೆ, ಡ್ರೋನ್ಗಳ ಮೂಲಕ ದಾಳಿ ನಡೆಸ್ಬೋದು, ಕ್ಷಿಪಣಿಗಳ ಮೂಲಕ ದಾಳಿ ನಡೆಸ್ಬೋದು. ಕ್ಷಿಪಣಿಗಳಲ್ಲೂ ಕೂಡ ಹಲವಾರು ವಿಧಗಳಿವೆ. ಖಂಡಾಂತರ ಕ್ಷಿಪಣಿ ಇದೆ, ಕ್ರೂಸ್ ಮಿಸೈಲ್ಗಳಿದ್ದಾವೆ, ಜೊತೆಗೆ UAVಗಳು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳಿರ್ತವೆ. ಆ ವೆಹಿಕಲ್ಗಳು ಕೂಡ ಒಂದೊಂದು ವಾಹನಗಳ ಒಂದು ಆಗಸದಿಂದ ನುಗ್ಗಿ ಬರುವಂಥ ಶತ್ರು ದೇಶದ ಒಂದು ಏನೊಂದು ದಾಳಿ ಸಾಮರ್ಥ್ಯ ಹೊಂದಿರುವ ಡ್ರೋನ್ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ವೆಹಿಕಲ್ ಆಗಿರ್ಬೋದು, ಅವುಗಳ ವೇಗ, ಅವುಗಳ ತೀವ್ರತೆ, ಅವುಗಳ ಗಾತ್ರ ವಿಭಿನ್ನವಾಗಿರುತ್ತೆ. ಆ ಎಲ್ಲ ವಿಭಿನ್ನತೆಗೆ ತಕ್ಕ ಹಾಗೆ ಭಾರತದಲ್ಲಿ ವಾಯುರಕ್ಷಣಾ ವ್ಯವಸ್ಥೆ ಇರಬೇಕಾಗುತ್ತೆ. ಕೇವಲ ಆಕಾಶ್ ಒಂದೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಜೊತೆಯಲ್ಲೇ ರಷ್ಯಾ ನಿರ್ಮಿತ S-400 ಒಂದೇ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ
ಕೆಲವು ಸಂದರ್ಭಗಳಲ್ಲಿ BSF ಜವಾನರೇನಿದ್ದಾರೆ ಅವರು ತಮ್ಮ ಹೆಗಲ ಮೇಲಿಂದ ಆರಿಸಬಹುದಾದ ರಾಕೆಟ್ ಮೂಲಕವೂ ಕೆಲವೊಂದಷ್ಟು ಡ್ರೋನ್ಗಳನ್ನು ಒಡೆದು ಉರುಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸೇನೆ ಮಾಹಿತಿ ಕೊಟ್ಟಿದೆ. ಅಂದರೆ ಇಲ್ಲಿ ಹಲವು ಹಂತದ ರಕ್ಷಣಾ ವ್ಯವಸ್ಥೆಗಳು ಬೇಕು, ವಿಭಿನ್ನ ರ್ಯಾಡಾರ್ ವ್ಯವಸ್ಥೆಗಳು ಬೇಕು. ಜೊತೆಗೆ ಇದರಲ್ಲಿ ಭಾರತೀಯ ಭೂಸೇನೆ ಮಾತ್ರ ಅಲ್ಲ, ವಾಯುಸೇನೆ ಕೂಡ ಮತ್ತು ನೌಕಾಪಡೆ ಕೂಡ ಈ ಒಂದು ವ್ಯವಸ್ಥೆಯನ್ನು ಮುನ್ನಡೆಸೋದಕ್ಕೆ ಸಹಾಯ ಮಾಡಬೇಕು. ಇವೆಲ್ಲವೂ ಸೇರಿದಂಥ ಒಂದು ಸಂಕೀರ್ಣ ವ್ಯವಸ್ಥೆಯನ್ನು ಒಂದು ರೋಬೋಸ್ಟ್ ಸಿಸ್ಟಮ್ ಅಂತ ಕರೀತಾರೆ. ಈ ಒಂದು ವ್ಯವಸ್ಥೆ ಅಡಿ ಈ ಒಂದು ತಂತ್ರಜ್ಞಾನವನ್ನು ನಾವು ಇಂಪ್ಲಿಮೆಂಟ್ ಮಾಡಿ, ಅಂದರೆ ಬೇರೆ ಬೇರೆ ತಂಡಗಳು, BSF ಬೇರೆ, ಭಾರತೀಯ ಸೇನೆ ಬೇರೆ, ಜೊತೆಗೆ ವಾಯುಪಡೆ ಬೇರೆ, ನೌಕಾಪಡೆ ಬೇರೆ, ಜೊತೆಗೆ ಈ ಒಂದೊಂದು ಕಂಟ್ರೋಲ್ ಆ್ಯಂಡ್ ಕಮಾಂಡಿಂಗ್ ಸೆಂಟರ್ ಬೇರೆ, ಇವೆಲ್ಲದ್ರ ಮಧ್ಯದ ಒಂದು ಅತ್ಯಂತ ಉತ್ತಮವಾದ ಸಂಯೋಜನೆ ಇದು. ಆ ಸಂಯೋಜನೆ ಮೂಲಕ ಪಾಕಿಸ್ತಾನದ ಎಲ್ಲ ದಾಳಿಯನ್ನು ತಡೆಯೋಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು. ಕಮ್ಯುನಿಕೇಷನ್ ಗ್ಯಾಪ್ ಆಗದ ರೀತಿಯಲ್ಲಿ ಪದೇ ಪದೇ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಒಂದು ತರಬೇತಿಗಳನ್ನ ನಡೆಸಿ ಭಾರತೀಯ ಸೇನೆ ಇವತ್ತು ಈ ಹಂತದ ಒಂದು ನೈಪುಣ್ಯತೆಯನ್ನು ಸಾಧಿಸಿದೆ. ಅದು ಕೂಡ ಪಾಕಿಸ್ತಾನದ ದಾಳಿಯನ್ನು ಯಶಸ್ವಿಯಾಗಿ ತಡೆಯೋದ್ರ ಮೂಲಕ ನಾವು ಸರ್ವಸನ್ನದ್ಧವಾಗಿದ್ದೇವೆ, ನಮ್ಮ ಈ ಎಲ್ಲ ತರಬೇತಿಗಳು ಕೆಲಸ ಮಾಡಿದೆ, ನಾವು ನಿಖರವಾಗಿದ್ದೇವೆ ಅನ್ನೋದನ್ನು ತೋರಿಸಿದೆ. ರಾಮ್, ದಿಲೀಪ್, ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಗಮನಿಸಿದಾಗ ಪಾಕಿಸ್ತಾನದ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು. ಅಫ್ಕೋರ್ಸ್ ಅವರ ವಿರುದ್ಧ ನಮ್ಮ ದಾಳಿ ಇದ್ದೇ ಇದೆ. ಇದರ ಜೊತೆಗೆ ಇನ್ನೆರಡು ದೇಶಗಳ ಹೆಸರನ್ನ ಬಹಳ ಪ್ರಮುಖವಾಗಿ ನಮ್ಮ ಸೇನಾಧಿಕಾರಿಗಳ ಬಾಯಲ್ಲಿ ಕೇಳಿದ್ವಿ. ಒಂದು ಚೀನಾ, ಮತ್ತೊಂದು ಟರ್ಕಿ. ಅಂದ್ರೆ ಈ ಎರಡೂ ರಾಷ್ಟ್ರಗಳು ಕೂಡ ನಮ್ಮ ವಿರುದ್ಧ ನಿಂತಿದ್ದಾವೆ ಅನ್ನೋದನ್ನ ಇಡೀ ಜಗತ್ತಿಗೆ, ಅಂದ್ರೆ ಪಾಕಿಸ್ತಾನದ ಮುಖೇನ ಈ ಎರಡೂ ರಾಷ್ಟ್ರಗಳು ಭಾರತದ ವಿರುದ್ಧ ಕುಮ್ಮಕ್ಕು ಮಾಡ್ತಾ ಇದ್ದಾವೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರ್ಥ ಅಂತ ಇವತ್ತು ನಮ್ಮ ಸೇನೆ. ಖಂಡಿತ ರಾಮ್. ಏನಂದರೆ ಟರ್ಕಿ ಅದು ಭಾರಿ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸನ ಮಾಡಿದೆ. ಯಾಕೆಂದರೆ ಟರ್ಕಿನಲ್ಲಿ ಒಂದು ಪ್ರಬಲ ಭೂಕಂಪ ಆದಾಗ ಭಾರತ ಸಹಾಯಕ್ಕೆ ನಿಂತಿತ್ತು. ವಿಶ್ವದ ಯಾವುದೇ ರಾಷ್ಟ್ರ ಸಹಾಯಕ್ಕೆ ಧಾವಿಸೋ ಮುನ್ನ ಭಾರತದ ಯುದ್ಧ ವಿಮಾನಗಳು ಧಾವಿಸಿದ್ವು, ಭಾರತದ ರಕ್ಷಣಾ ಸಲಕರಣೆಗಳು ಧಾವಿಸಿದ್ವು. ಜೊತೆಗೆ ಭಾರತದಿಂದ ಭಾರಿ ಪ್ರಮಾಣದ ಟನ್ಗಟ್ಟಲೆ ನೆರವು ಹೋಗಿತ್ತು, ಔಷಧಿಗಳು ಹೋಗಿದ್ವು. ಭಾರತ ಟರ್ಕಿನಲ್ಲೇನು ಭೂಕಂಪ ಆಗಿತ್ತು, ಆ ನೆಲದಲ್ಲಿ ಜನರನ್ನು ಅವಶೇಷಗಳಡಿ ಸಿಲುಕಿದ್ದನ್ನು ರಕ್ಷಣಾ ಕಾರ್ಯ ಮಾಡಿತ್ತು. ಜೊತೆಗೆ ಔಷಧ, ಆಹಾರ ಸಾಮಗ್ರಿಗಳ ನೆರವನ್ನು ಕೊಟ್ಟಿತ್ತು. ಭಾರತೀಯ ಸೇನೆ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಆ ತಂಡ ಕೂಡ, ವಿಪತ್ತು ನಿರ್ವಹಣಾ ತಂಡ ಕೂಡ ಸ್ಥಳಕ್ಕೆ ಧಾವಿಸಿತ್ತು. ಒಂದು ರೀತಿ ಭಾರತದ ಯಾವುದೋ ಒಂದು ರಾಜ್ಯದಲ್ಲಿ ಏನೋ ಒಂದು ಅನಾಹುತ ಸಂಭವಿಸಿದೆಯೇನೋ ಅನ್ನೋ ರೀತಿ ಪಾಕಿಸ್ತಾನಕ್ಕೆ, ಇದು ಟರ್ಕಿ ದೇಶಕ್ಕೆ ಭಾರತ ನೆರವಾಗಿತ್ತು. ಆದರೆ ಟರ್ಕಿ ದೇಶ ಮಾಡಿದ್ದೇನು, ಭಾರತಕ್ಕೆ ಗೊತ್ತಾಗದಂತೆ ಭಾರತದ ಕಣ್ತಪ್ಪಿಸಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಟ್ಟಿತ್ತು. ಪಾಕಿಸ್ತಾನ ಅದೇ ಡ್ರೋನ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡಿತ್ತು. ಅಂದರೆ ಟರ್ಕಿ ಇಲ್ಲಿ ಒಂದು ವಿಶ್ವಾಸಘಾತಕತನ ಮೆರೆದಿದೆ. ಇನ್ನು ಚೀನಾ ವಿಷಯ ಹೇಳೋದಾದರೆ, ಚೀನಾ ವಿಷಯ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆಂದರೆ ಏನು ಭಾರತ ಈಗೊಂದು ವಿಶ್ವದ ದೊಡ್ಡ ಆರ್ಥಿಕತೆ ರಾಷ್ಟ್ರ ಆಗಕ್ಕೆ ಕೊಟ್ಟಿದೆ, ಅದನ್ನು ಸಹಿಸಲಾಗದ ಒಂದು ಚೀನಾ ಪಾಕಿಸ್ತಾನವನ್ನು ಛೂ ಬಿಟ್ಟು ಭಾರತದ ವಿರುದ್ಧ ಈ ಒಂದು ದಾಳಿ ಮಾಡಿಸೋದು, ಮತ್ತು ಭಾರತ ಈ ರೀತಿ ಸಂಘರ್ಷಮಯ ಪರಿಸ್ಥಿತಿಯಲ್ಲಿರಲಿ, ಭಾರತ ಯುದ್ಧದ ಸನ್ನಿವೇಶದಲ್ಲಿರಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿ ಭಾರತದ ಆರ್ಥಿಕತೆ ಕುಸಿಯಂಗೆ ಮಾಡಬೇಕು ಅಂತೇಳಿ ಈ ಒಂದು ಕುತಂತ್ರ ನಡೆಸ್ತಾ ಇದೆ. ಹಂಗಾಗಿ ಟರ್ಕಿ ಮತ್ತು ಚೀನಾ ಎರಡೂ ಕೇವಲ ಭಾರತದ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗ್ತಿದ್ದಾವೆ. ಜೊತೆಗೆ ಅಮೇರಿಕಾದಂಥ ರಾಷ್ಟ್ರ ಕೂಡ ನಮಗೆ ಭಾರತ ಒಂದು ಉತ್ತಮ ಒಂದು ಮಿತ್ರ ರಾಷ್ಟ್ರ ಆಗಬಲ್ಲದು ಅನ್ನೋದನ್ನು ಅಮೇರಿಕಾಗೂ ಮನವರಿಕೆ ಮಾಡ್ಕೊಡೋ ಕೆಲಸ ಆಗ್ತಾಯಿದೆ. ಕೇವಲ ಅಮೇರಿಕ ಮಾತ್ರವಲ್ಲ, ವಿಶ್ವದ ಎಲ್ಲ ಪ್ರಮುಖ ಶಕ್ತಿಗಳು ಕೂಡ ಭಾರತದ ಕಡೆ ವಾಲೋ ರೀತಿ ನಮ್ಮ ವಿದೇಶಾಂಗ ಒಂದು ನೀತಿ ಏನಿದೆ ಅದು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ರಾಮ್, ದಿಲೀಪ್, ಇವತ್ತು ಬಹಳ ಪ್ರಮುಖವಾಗಿ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ 5 ಗಂಟೆಗೆ ಒಂದು ಸಭೆ ಇದೆ. DGMOಗಳ ಮಟ್ಟದಲ್ಲಿ ನಡೆಯುವಂತ ಸಭೆ ಇದು. ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾ ಈ ಸಂದರ್ಭದಲ್ಲಿ ಸೇನೆ? ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಈ ಒಂದು ಸುದ್ದಿಗೋಷ್ಠಿಯಲ್ಲೇ ಭಾರತದ DGMO ಭಾಗವಹಿಸಿದ್ರು. ಅವರು ಈ ಒಂದು ಪಾಕಿಸ್ತಾನದ DGMO ಜೊತೆ ಮಾತುಕತೆ ನಡೆಸ್ತಾರೆ. ಈ ಮಾತುಕತೆ ಆಟ್ಲೈನ್ ಮೂಲಕ ನಡೆಯುತ್ತೆ. ಅಂದರೆ ನಾರ್ಮಲ್ ಫೋನ್ ಕಾನ್ವರ್ಸೇಷನ್ ಮತ್ತು ಮೊಬೈಲ್ ಕಾನ್ವರ್ಸೇಷನ್ ಆಗಿರೋದಿಲ್ಲ, ಅದು ಹಾಟ್ಲೈನ್ ಮೂಲಕ ನಡೆಯೋ ಮಾತುಕತೆ ಆಗಿರುತ್ತೆ. ಅದು ಕೇವಲ ಎರಡೂ ರಾಷ್ಟ್ರಗಳ ಮಧ್ಯೆ ಮಾತ್ರ ನಡೆಯೋ ಮಾತುಕತೆ. ಅದನ್ನು ಬೇರೆಯವರು ಕದ್ದಾಲಿಸೋಕ್ಕೆ ಅಥವಾ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಮೂರನೇ ವ್ಯಕ್ತಿ ಯಾರೂ ಕದ್ದಾಲಿಸೋಕ್ಕೆ ಸಾಧ್ಯ ಇಲ್ಲ. ಅದು ಸೆಕ್ಯೂರ್ಡ್ ಲೈನಲ್ಲಿ ನಡೆಯುವಂಥ ಮಾತುಕತೆ ಆಗಿರುತ್ತೆ. ಈ ಒಂದು ಮಾತುಕತೆ ವೇಳೆ ಭಾರತ ತನ್ನ ಸವಾಲುಗಳನ್ನು ತನ್ನ ಏನೊಂದು ಷರತ್ತುಗಳಿದೆ ಅದನ್ನು ಪಾಕಿಸ್ತಾನ ಮುಂದೆ ಇಡ್ಬೋದು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ಕದನ ವಿರಾಮ ಮುಂದುವರಿಯುತ್ತೋ ಅಥವಾ ಸಂಘರ್ಷ ಮತ್ತೆ ಆರಂಭ ಆಗುತ್ತೋ ಅನ್ನೋದು ಗೊತ್ತಾಗುತ್ತೆ.
ಬಹುಶಃ ಈ ಒಂದು ಮಾತುಕತೆ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ನಡೀಬೋದು. ಈ ಒಂದು ಸೈನ್ಯದ ನಿಯಮಾವಳಿಗಳ ಪ್ರಕಾರ ಈ ಒಂದು ಮಾತುಕತೆ ನಡೆಯುತ್ತೆ. ಈ ತಾಂತ್ರಿಕವಾಗಿ ಮೊದಲಿಗೆ ಚರ್ಚೆಗಳು ನಡೆಯುತ್ತೆ, ಆ ನಂತರ ಷರತ್ತುಗಳ ವಿಚಾರವಾಗಿ ಚರ್ಚೆಗೆ ಬರ್ಬೋದು. ಹಾಗಾಗಿ ಏನಾಗುತ್ತೆ ಈ ಸಭೆ ಅನ್ನೋದು ಭಾರಿ ಕುತೂಹಲ ಕೇಳಿಸಿದೆ ರಾಮ್.